ಶುರುವಾಗುವುದು ಇದೇ ಮಾಸದಲ್ಲಿ. ಅದರಲ್ಲಿ ಮೊದಲು ಬರೋದೇ ನಾಗರ ಪಂಚಮಿ ಹಬ್ಬ. ಧಾರವಾಡದಲ್ಲಿ ಪಂಚಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಒಂದ್ ಕಡೆ ಮಣ್ಣಿನ ಹುತ್ತಕ್ಕೆ ಹಾಲೆರೆಯುತ್ತಾ ಜಾನಪದ ಹಾಡುಗಳನ್ನು ಹಾಡುತ್ತಿರುವ ಮಹಿಳೆಯರು, ಪಂಚಮಿಯ ಹಾಡುಗಳಿಗೆ ನೃತ್ಯ ಮಾಡುತ್ತಾ ಸಂಭ್ರಮಿಸುತ್ತಿರುವ ನಾರಿಯರು. ಇದು ಧಾರವಾಡದ ಸೋಮವೇಶ್ವರ ದೇವಸ್ಥಾನದ ಪ್ರಾಂಗಣದಲ್ಲಿ ಕಂಡುಬಂದ ಪಂಚಮಿ ಆಚರಣೆಯ ದೃಶ್ಯ. ಪಂಚಮಿ ಹಬ್ಬವನ್ನು ಆಯಾ ಮನೆಗಳಲ್ಲಿಯೇ ಆಚರಿಸುವುದು ಸಾಮಾನ್ಯ. ಆದರೆ ಇಲ್ಲಿ ಹೀಗೆ ಸಾರ್ವಜನಿಕವಾಗಿ ಹಬ್ಬ ಆಚರಿಸುತ್ತಿರುವ ಇವರೆಲ್ಲ ಧಾರವಾಡದ ದಿ ಬಾಲಿವುಡ್ ಡ್ಯಾನ್ಸ್ ಕ್ಲಾಸ್ ಕಲಾವಿದರು. ಜಾನಪದ ಹಬ್ಬದ ಸೊಗಡನ್ನ ಮುಂದಿನ ತಲೆಮಾರಿಗೂ ಪರಿಚಯಿಸಬೇಕು ಅನ್ನುವ ಉದ್ದೇಶದಿಂದ ಹೀಗೆ ವಿಭಿನ್ನ ಹಾಗೂ ವಿಶೇಷವಾಗಿ ಆಚರಿಸಿದ್ದಾರೆ. ನಾವು ನಮ್ಮ ನೃತ್ಯದಿ ಬಾಲಿವುಡ್ ಕ್ಲಾಸ್ ವತಿಯಿಂದ ಸೋಮೇಶ್ವರ ದೇವಸ್ಥಾನನ ಸೂಕ್ತ ಅನ್ಕೊಂಡ್ವಿ. ಇಲ್ಲಿ ಹಾಲನ್ನ ಹಾಕಿ ಎಲ್ಲರೂ ಒಂದೊಂದು ನಮೂನಿ ಉಂಡಿ ಮಾಡ್ಕೊಂಬಂದಿದ್ವಿ. ಉಂಡಿ ಮಾಡ್ಕೊಂಬಂದು ಚಕ್ಲಿ ಖಾರ ಎಲ್ಲಾ ಮಾಡ್ಕೊಂಬಂದ ಸುಸ್ತಾಗಿದ್ವಿ. ಎಲ್ಲರೂ ಸೇರಿ ಇಲ್ಲಿ ನಾಗಪ್ಪಗ ಹಾಲು ಹಾಕೋಣ ಅಂತ ವಿಚಾರ ಮಾಡಿದ್ವಿ. ಮತ್ ನಾವು ಡಾನ್ಸ್ ಕಲ್ತಿದ್ವಿ, ಹಾಡು ಕಲ್ತಿದ್ವಿ, ಎಲ್ಲದನ್ನು ಇಲ್ಲಿ ಮಾಡಿದ್ವಿ. ಕೊಬ್ಬರಿಗೆ ದಾರ ಕಟ್ಟಿ ಬುಗುರಿಯಂತೆ ತಿರುಗಿಸುವುದು, ಕೈಕೆ ಹಿಡಿದುಕೊಂಡು ತಿರುಗುವುದು, ಜಾನಪದ ಹಾಡುಗಳ ನೃತ್ಯ ಮಾಡುವುದರ ಜೊತೆಗೆ ಪಾಶ್ಚಿಮಾತ್ಯ ಸಂಗೀತಕ್ಕೆ ಸಂಪ್ರದಾಯದ ಉಡುಗೆಯಲ್ಲಿಯೇ ಕ್ಯಾಟ್ ವಾಕ್ ಮಾಡಿದ್ರು. ಇನ್ನು ವಿಶೇಷ ಅಂದ್ರೆ ಕೆಲ ಮಹಿಳೆಯರು ವಿದೇಶದಿಂದ ತವರಿಗೆ ಬಂದು ಈ ಹಬ್ಬದಲ್ಲಿ ಭಾಗವಹಿಸಿದ್ರು. ಎಲ್ಲಾ ಹುಡುಗರಿಗೆ ನಮ್ಮ ಹುಡುಗರು ಒಂದೊಂದು ಎಲ್ಲಾ ಅಮೆರಿಕಾದು ಇರ್ತಾವು. ನಮಗೀಗೆಲ್ಲಾ ಗೆಳತಿಯರ ಜೊತೆಗೆ ಇದೆಲ್ಲಾ ಹಬ್ಬ ಮಾಡಕ್ ಇಷ್ಟು ಖುಷಿ ಅನಿಸ್ತೈತ. ಇದು ನಮ್ ಸಂಭ್ರಮ ನಮ್ಮ ಇಂಡಿಯಾದ ಏನು ಅಲ್ಲೆಲ್ಲ ಇಲ್ಲ. ಬಟ್ ಈಗಿನ ಹುಡುಗರಿಗೆ ಇವೆಲ್ಲ ಲೈಕ್ ಆಗುದೇ ಇಲ್ಲ. ಬಟ್ ಅದಕ್ಕೆ ನಾವ್ ಅದನ್ನ ಬಿಡಬಾರ್ದಂತ ನಾವೆಲ್ಲಾ ಇಷ್ಟ ನಮ್ದು ವಯಸ್ಸಾದ್ರು ನಾವೆಲ್ಲಾ ಗೆಳತಿಯರ್ ಕೂಡಿ ನಾವ್ ಎಂಜಾಯ್ ಮಾಡಿ ಚಂದಾಗಿ ಹಬ್ಬ ಎಲ್ಲಾ ಆಚರಿಸ್ತೇವಿ. ಒಟ್ಟಾರೆ ಇತ್ತೀಚೆಗೆ ಗ್ರಾಮೀಣ ಭಾಗದಲ್ಲಿಯೇ ನಾಗರ ಪಂಚಮಿ ಹಬ್ಬದ ಸೊಗಡು ಮಾಯವಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ನಗರ ಪ್ರದೇಶದ ಮಹಿಳೆಯರು ಮತ್ತು ಮಕ್ಕಳು ಪಂಚಮಿ ಹಬ್ಬವನ್ನ ಹೀಗೆ ವಿಶೇಷವಾಗಿ ಆಚರಿಸಿದ್ದು ಕೂಡ ಒಂದು ವಿಶೇಷವೇ ಸರಿ. ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಏನು ಮನೆಗಳಲ್ಲಿ ಯಾವ ರೀತಿ ಒಂದು ಪಂಚಮಿಯನ್ನು ಮಾಡ್ತಾರೆ, ಗ್ರಾಮೀಣ ಭಾಗದಲ್ಲಿ ಪಂಚಮಿ ನಗರ ಪ್ರದೇಶದ ಮಹಿಳೆಯರಿಗೆ ಪರಿಚಯಿಸಿಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಗ್ರಾಮೀಣ ಭಾಗದ ಸೊಗಡಿನ ಒಂದು ಪಂಚಮಿ ಹಬ್ಬ ಇಲ್ಲಿ ಒಂದು ಸಂಭ್ರಮ ಮನೆ ಮಾಡಿತ್ತು. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಉತ್ತರ ಕರ್ನಾಟಕದಲ್ಲಿ ಪಂಚಮಿ ಹಬ್ಬಕ್ಕೆ ತನ್ನದೇ ಆದ ವಿಶೇಷವಿದೆ. ಕುಟುಂಬಗಳ ನಡುವೆ ಬಾಂಧವ್ಯವನ್ನ ಬೆಸೆಯೋದರ ಜೊತೆಗೆ ಎಲ್ಲರನ್ನ ಒಂದೆಡೆ ಸೇರಿಸಿ ಮನಸ್ಸುಗಳನ್ನ ಗಟ್ಟಿಗೊಳಿಸುತ್ತೆ. ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿ ಸಂಭ್ರಮ. ನೋಡಿದವರ ಬಾಯಿಯಲ್ಲಿ ನೀರು ತರಿಸುವಂತಹ ಬಗೆ ಬಗೆಯ ಖಾದ್ಯ. ಉತ್ತರ ಕರ್ನಾಟಕದ ಭಕ್ಷ್ಯ ಭೋಜನ: ಖಡಕ್ ಜೋಳದ ರೊಟ್ಟಿ, ಎಳ್ಳು ರೊಟ್ಟಿ, ಸಜ್ಜೆ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ, ರುಚಿಗೆ ನಂಚಿಕೊಳ್ಳುವುದಕ್ಕೆ ಪುಂಡಿ ಸೊಪ್ಪಿನ ಪಲ್ಯ, ಕಡಲೆ ಕಾಳಿನ ಪಲ್ಯ, ಬದನೆಕಾಯಿ ಎಣ್ಣೆಗಾಯಿ ಪಲ್ಯ. ಇದಿಷ್ಟೇ ಅಲ್ಲ, ಕೋಸಂಬರಿ, ಶೇಂಗಾ ಉಂಡಿ, ಎಳ್ಳು ಉಂಡಿ, ಕಡಲೆ ಚಟ್ನಿ, ಪುಟಾಣಿ ಚಟ್ನಿ. ಅಬ್ಬಬ್ಬ, ಒಂದಾ ಎರಡ? ತರಹೇವಾರಿ ಖಾದ್ಯಗಳನ್ನ ತಯಾರಿಸಿ ತಮ್ಮ ಅಕ್ಕಪಕ್ಕದ ಮನೆಗಳಿಗೆ ತೆರಳಿ ರೊಟ್ಟಿ ಬುತ್ತಿಯನ್ನ ಹಂಚಿ ಬರುವುದು ಇಲ್ಲಿನ ನಾಗರ ಪಂಚಮಿ ಹಬ್ಬದ ವಿಶೇಷ. ಎಲ್ಲ ಪಲ್ಯ, ಚಟ್ನಿ, ತಪ್ಪಲ ಪಲ್ಯ ಎಲ್ಲ ಇಟ್ಟು ನಮ್ಗೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಎಡಿ ಇಡ್ತೀವಿ. ಅದನ್ನು ಮತ್ತು ಆಜು ಬಾಜು ಮನೆಯವ್ರಿಗೆಲ್ಲ ಕೊಟ್ಟು ಬರ್ತೀವಿ. ಹೋಗಿ ಅವ್ರು ಬಂದು ನಮ್ಮ ಮನೆಗೆ ಕೊಟ್ಟು ಹೋಗ್ತಾರ. ಅವತ್ತೊಂದಿನ ನಮ್ಮ ರೊಟ್ಟಿ ಅವ್ರು ತಿಂತಾರ, ಅವ್ರ ರೊಟ್ಟಿ ನಾವು ತಿಂತೀವಿ. ಮರನೇ ದಿನ ಮತ್ತೇನೈತಿ ಗುಡಿಗೆ ಹೋಗಿ ಹಾಲು ಓದ್ ಬರ್ತೇವಿ. ಅಚ್ಚಿ ಮರನೇ ದಿನ ಮತ್ತು ಮನೆಯೊಳಗನ ಮಣ್ಣಿಂದು ತಪ್ಪನ್ ಮಾಡಿ ಮನ್ಯಾಗ ಹಾಲು ಒಯ್ತೇವ್ರಿ. ಅಳ್ಳಿಟ್ಟಿನ 5 ದಿನಗಳ ಕಾಲ ನಡೆಯುವ ಪಂಚಮಿ ಹಬ್ಬದ ಮೊದಲ ದಿನವೇ ರೊಟ್ಟಿ ಹಬ್ಬ. 2ನೇ ದಿನ ನಾಗರ ಕಲ್ಲಿಗೆ ಹಾಲನ್ನ ಎರೆಯಲಾಗುತ್ತೆ. 3ನೇ ದಿನ ಚೌತಿ ಹಬ್ಬ ಆಚರಿಸಲಾಗುತ್ತೆ. ಖಡಕ್ ರೊಟ್ಟಿ, ಬಗೆ ಬಗೆಯ ಪಲ್ಯ ತಯಾರಿಸಿ ದೇವರ ಮುಂದೆ ನೈವೇದ್ಯ ಮಾಡ್ತಾರೆ. ಇನ್ನು ಈ ಹಬ್ಬಕ್ಕೆ ಒಡ ಹುಟ್ಟಿದವರ ಹಬ್ಬ ಅಂತ ಪ್ರತೀತಿಯೂ ಇದೆ. ಜೋಳದ ರೊಟ್ಟಿ ಮತ್ತು ಸಜ್ಜೆ ರೊಟ್ಟಿ ಮತ್ತು ಎಳ್ಳು ಹಚ್ಚಿದ ರೊಟ್ಟಿ ಮಾಡಿರ್ತೀವಿ ರೀ. ಚಪಾತಿ, ಮಡಕಿ ಕಾಳು ಪಲ್ಯ, ಕೊರದ ಹಿಟ್ಟಿನ ಪಲ್ಯವು ಮತ್ತು ಕೆಂಪು ಚಟ್ನಿ,
ಚಟ್ನಿ, ಕೆಂಪು ಚಟ್ನಿ, ಅಗಸಿ ಚಟ್ನಿ, ಗುರಳ ಚಟ್ನಿ, ಈ ಥರ ಎಲ್ಲ ಚಟ್ನಿ ಮಾಡಿರ್ತೀವಿ ರೀ. ಮತ್ತು ಮಡ್ಕೆ ಕಾಳು ಪಲ್ಯವು, ಚಪಾತಿ, ಮತ್ತು ಮೂಲಂಗಿ ಪಚಡಿ, ಮೆಂತ್ಯ ಪಲ್ಯವು, ಸೌತೆಕಾಯಿ, ಗಜ್ಜರಿ ಇವೆಲ್ಲ ತೊಗೊಂಬಂದು ಅದನ್ನ ಎಷ್ಟು ರೊಟ್ಟಿ ಒಳಗೆ ಇದನ್ನು ಮಾಡ್ತೀವಿ ರೀ. ರಾತ್ರಿಯಿಂದ ಚಾಲೂ ಮಾಡಿರ್ತೀವಿ ರೀ. ಪಕ್ಕದ ಮನೆಯವ್ರಿಗೆ ನಾವೆಲ್ಲ ಅಡುಗೆ ಎಲ್ಲ ಮಾಡಿದ್ದು ತೊಗೊಂಡೋಗಿ ಅವ್ರಿಗೆ ಕೊಡ್ತೀವಿ ರೀ, ಅವರು ನಮಗೆ ಕೊಡ್ತಾರೆ ರೀ. ಇಂದಿನ ಆಧುನಿಕ ಕಾಲದ ಭರಾಟೆಯಲ್ಲಿ ಅದೆಷ್ಟೋ ನಮ್ಮ ಸಂಸ್ಕೃತಿಗಳು, ಆಚರಣೆಗಳು ಕಣ್ಮರೆಯಾಗುತ್ತಿವೆ. ಹೀಗಿರುವಾಗ ಉತ್ತರ ಕರ್ನಾಟಕದ ಜಾಸ್ತಿ ಆಗಿದ್ರ ಬೆನ್ನಲ್ಲೇ ಕಂಟಿನ್ಯೂಸ್ ಆಗಿ ಅವರು ವ್ಯಾಯಾಮ ಮಾಡೋದು, ಒಂದಷ್ಟು ಕೆಲಸಗಳನ್ನು ಕೂಡ ಮಾಡಿದರು. ಬಟ್ ಆದರೆ 100 ಗ್ರಾಮ್ನಲ್ಲಿ ಸೋತಿದ್ರಿಂದ ಬಹಳ ನೋವು ಕೂಡ ಆಗಿರುತ್ತೆ. ಇಂಡಿಯಾ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಟ್ಕೊಂಡಿತ್ತು ಗೆದ್ದು ಬರ್ತಾರೆ ಅಂತ. ಬಟ್ ಆದರೆ ಕೊನೆ ಕ್ಷಣದಲ್ಲಿ ಕೇವಲ 100 ಗ್ರಾಮ್ ತೂಕ ಇಳಿಕೆ ಆಗಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ರೂಲ್ಸ್ ಪ್ರಕಾರ ಅವರು ಹೊರ ನಡಿಬೇಕಾಗಿತ್ತು. ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇರುವ ದರ್ಶನ್ಗೆ ಮನೆಯೂಟದ ಭಾಗ್ಯ ಸಿಗುತ್ತೆ ಅಂತ ಕಾಯ್ತಾ ಇದ್ದ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ದಾಸರಿಗೆ ಮನೆ ಊಟ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ದರ್ಶನ್ಗೆ ಬಿಗ್ ಶಾಕ್ ಕೊಟ್ಟ ಜೈಲಾಧಿಕಾರಿಗಳು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ ಜೈಲೂಟ ತಿಂದು ನಾಲಿಗೆ ಜಡ್ಡು ಹಿಡಿದಿದ್ದಂತೆ. ಹೇಗಾದ್ರೂ ಮಾಡಿ ಮನೆಯೂಟ ಪಡೆಯಲೇಬೇಕು ಅಂತ ಕಂಬಿ ಹಿಂದೆ ಇದ್ದುಕೊಂಡೆ ಇನ್ನಿಲ್ಲದ ಕಸರತ್ತು ನಡೆಸಿದ್ರು. ಆದ್ರೂ ಇದಕ್ಕೆ ಕೋರ್ಟ್ ಫುಲ್ ಸ್ಟಾಪ್ ಇಟ್ಟಿದೆ. ದರ್ಶನ್ ಮನೆಯೂಟಕ್ಕಾಗಿ ಸಲ್ಲಿಸಿದ್ದ ಅರ್ಜಿಯನ್ನ ನೀವೇ ತೀರ್ಮಾನಿಸಿ ಎಂದು ಕೋರ್ಟ್ ಜೈಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿತ್ತು. ಈ ಕುರಿತು ವರದಿ ರೆಡಿ ಮಾಡಿರುವ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸುವ ಸಾಧ್ಯತೆ ಇದೆ. ಅದಕ್ಕೂ ಮೊದಲೇ ಜೈಲಧಿಕಾರಿಗಳ ವರದಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮನೆಯೂಟಕ್ಕಿಲ್ಲ ಗ್ರೀನ್ ಸಿಗ್ನಲ್. ದರ್ಶನ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ, ಹೀಗಾಗಿ ದಾಸನಿಗೆ ಮನೆಯೂಟ ಕೊಡಲು ಸಾಧ್ಯವಿಲ್ಲ. ಅದಕ್ಕಾಗಿ ಕಾಟೇರನಿಗೆ ಮನೆಯೂಟ ಅನುಮತಿಗೆ ನಿರಾಕರಿಸಿದ್ದಾರೆ. ಭೂಪತಿಗೆ ಮನೆಯೂಟ ಕೊಡುವ ಸ್ಥಿತಿ ನಿರ್ಮಾಣವಾಗಿಲ್ಲ ಎಂದು ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ರಿಪೋರ್ಟ್ ರೆಡಿ ಮಾಡಿದ್ದು ಆಗಸ್ಟ್ 20ರಂದು ಕೋರ್ಟ್ಗೆ ಸಲ್ಲಿಸಲಿದ್ದಾರೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಯಾದಗಿರಿ ಪಿಎಸ್ಐ ಪರಶುರಾಮ ಸಾವು ಇನ್ನೂ ನಿಗೂಢವಾಗಿದೆ. ಈ ಮಧ್ಯೆ ಮೃತ